ನಮಸ್ತೆ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯಗಳು. ಅಥವಾ ನೀವು ಮಧ್ಯಾಹ್ನ ನೋಡ್ತಾ ಇದ್ರೆ ಮಧ್ಯಾಹ್ನ ಶುಭೋದಯಗಳು, ಸಾಯಂಕಾಲ ನೋಡ್ತಾ ಇದ್ರೆ ಸಂಜೆಯ ಶುಭೋದಯಗಳು. ಈಗ ನಿಮಗೆ ಏನು ವಿಷಯ ಅಂದರೆ, ಲಾಸ್ಟ್ ಟಾಪಿಕಲ್ಲಿ ನಿಮಗೆ ಏನು ಹೇಳ್ಕೊಟ್ಟಿದ್ದೆ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೆ. ನಿಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂದರೆ ಏನು, ಟೀಚಿಂಗ್ ಅಂದರೆ ಏನು, ಮತ್ತು ಟೀಚಿಂಗ್ ಮತ್ತು ಕೋಚಿಂಗ್ ನಡುವೆ ಮೀನಿಂಗ್ ಏನು, ಆನಂತರ ಡೆಫಿನೇಷನ್ಗಳು ಹೇಳ್ಕೊಟ್ಟಿದ್ದೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬರೋದಾದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದೆ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ವಸ್ತುವಿನ ಅದ್ರ ವಿಶೇಷತೆಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಈಗ ಒಂದು ವಸ್ತು ತಗೊಂಡ್ರೆ ಅದ್ರ ವಿಶೇಷಗಳು ತಿಳ್ಕೊಳ್ಳೋದು ಬಹಳ ಮುಖ್ಯ. ಈಗ ಒಂದು ಮಾರ್ಕರ್ ಇದೆ ಅಂದ್ರೆ ಇದ್ರ ವಿಶೇಷಗಳು ಏನು ಅಂತ ತಿಳ್ಕೊಂಡ್ರೆ ನಿಮ್ಗೆ ಅದು ಯಾವುದು ತರ ವರ್ಕ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಟೀಚಿಂಗ್ ಆಪ್ಟಿಟ್ಯೂಡ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತಾ ಇದೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೂ ಒಂದೇ, ಮತ್ತೆ ನಿಮ್ಗೆ ಫೀಚರ್ಸ್ ಅಂದ್ರೂ ಒಂದೇ. ಆಮೇಲೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಏನು ಅಂದ್ರೆ, ಇವತ್ತು ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಓದ್ತಾ ಇರೋದು, ಮತ್ತೆ ನಿಮಗೆ ಪೇಪರ್ ಬರೋದು ಇಂಗ್ಲಿಷ್ ಅಲ್ಲೇ. ಅದಕ್ಕೋಸ್ಕರ ಇಂಗ್ಲಿಷ್ ಅಲ್ಲಿ ಬರಿತಾ ಇದ್ದೀನಿ ಅಷ್ಟೇ, ಕಂಪ್ಲೀಟ್ ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇಂಗ್ಲಿಷ್ ಅಲ್ಲಿ ಬರಿತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಎಲ್ಲ ಯಾವುದೇ ಕನ್ನಡ ಮೀಡಿಯಂ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ ಜಂಪ್ ಮಾಡ್ಕೊಡೋಣ. ಈಗ ನೀವು ಫಸ್ಟ್ನೇ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಬರೋದಾದ್ರೆ ಪ್ರೊಫೆಷನಲ್ ಆಕ್ಟಿವಿಟೀಸ್. ಈಗ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ನ ತಗೊಂಡ್ರೆ ಇದು ಪ್ರೊಫೆಷನಲ್ ಆಕ್ಟಿವಿಟಿ. ಯಾರೇ ಒಬ್ಬ ನಿಮ್ಗೆ ಪಾಠ ಮಾಡ್ತಾ ಇದ್ದಾರೆ ಅಂದ್ರೆ ಕಾಲೇಜಲ್ಲಿ ಅಥವಾ ಡಿಗ್ರಿ ಕಾಲೇಜ್ ಆಗಲಿ, PG ಕಾಲೇಜ್ ಆಗಿರಲಿ, ಮತ್ತೆ PUC ಕಾಲೇಜ್ ಆಗಿರಲಿ, ಅದು ಒಂದು ಪ್ರೊಫೆಷನಲ್ ಆಕ್ಟಿವಿಟಿ. ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನೋದು ಒಂದು ಪ್ರೊಫೆಷನಲ್ ಆಕ್ಟಿವಿಟಿ. ಯಾರೇ ಒಬ್ಬ ವ್ಯಕ್ತಿ ಪ್ರೊಫೆಷನಲ್ ಆಗಿ ಪಾಠ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಪ್ರೊಫೆಸರ್ ಅಂತ ಕರ್ಕೊಳ್ತಾನೆ. ಯಾಕೆ ಅಂದ್ರೆ ಈ ತರ ಕರೀತಾರೆ ಅಂದ್ರೆ ಅವನಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮತ್ತೆ ನಾಲೆಜ್ ಇರುತ್ತೆ ಆ ಸಬ್ಜೆಕ್ಟ್ ಬಗ್ಗೆ, ಮತ್ತೆ ಕ್ವಾಲಿಫೈಡ್ ಆಗಿರ್ತಾನೆ, ಮತ್ತೆ ಸ್ಕಿಲ್ ಇರುತ್ತೆ. ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ನಿಮ್ಗೆ ಏನು ಅಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ನ ಮೀನಿಂಗು, ಅವನು ಪರಿಣಿತಿ ಹೊಂದಿರಬೇಕು. ಯಾವುದೇ ಒಂದು ಟೀಚ್ ಮಾಡ್ತಾನೆ ಅಂದ್ರೆ ಅದ್ರ ಬಗ್ಗೆ ಒಂದು ಪರಿಣಿತಿ ಹೊಂದಿದ್ರೆ ಅವನು ಕೂಡ ಎಫೆಕ್ಟಿವ್ ಆಗಿ ಟೀಚ್ ಮಾಡಬಹುದು. ಅದಕ್ಕೋಸ್ಕರ ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನೋದು ಒಂದು ಪ್ರೊಫೆಷನಲ್ ಆಕ್ಟಿವಿಟಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಬರೋದಾದ್ರೆ ಸ್ಪೆಷಲೈಸ್ ಟಾಸ್ಕ್. ಈ ಸ್ಪೆಷಲೈಸ್ ಟಾಸ್ಕ್ಗೆ ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ, ಸ್ಪೆಷಲೈಸ್ ಟಾಸ್ಕ್ ಅಂದ್ರೆ ಆ ವಿಷಯದ ಬಗ್ಗೆ ಅವನಿಗೆ ಸ್ಪೆಷಲೈಸ್ಡ್ ನಾಲೆಜ್ ಇರಬೇಕು. ಈಗ ಒಂದು ವಿಷಯ ಬರೋದಾದ್ರೆ, ಈಗ ನಾನು ನಿಮ್ಗೆ UGC ನೆಟ್ ಹೇಳ್ಕೊಡ್ತಾ ಇದ್ದೀನಿ. ನೀವು ಕೇಳ್ಬೋದು, ಸರ್ ನಿಮ್ಗೆ ಏನ್ ಸ್ಪೆಷಲೈಸೇಷನ್ ನಾಲೆಜ್ ಇದೆ ಅಂತ ಕೇಳ್ಬೋದು. ನಾನು MCOM ನ ಗ್ರಾಜುಯೇಟ್, ಮತ್ತೆ UGC ನೆಟ್ ಹೇಳ್ಕೊಡ್ತಾ ಇದ್ದೀನಿ, ಹೆಂಗೆ ರಿಲೇಟೆಡ್ ಹಿಂಗೆ ಅಂತ ಕೇಳ್ಬೋದು. ನಾನು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ನೆಟ್ಟನ್ನ ಕ್ರ್ಯಾಕ್ ಮಾಡಿದ್ದೀನಿ. ಅದು ಪರ್ಸ್ಯೂಯಿಂಗ್ MCOM ಪರ್ಸ್ಯೂ ಮಾಡ್ತಿರೋ ಸೆಕೆಂಡ್ ಸೆಮಿಸ್ಟರ್ ಅಲ್ಲೇ ಕ್ರ್ಯಾಕ್ ಮಾಡಿದ್ದೀನಿ. ಇಷ್ಟು ಸಾಕು ಅನ್ಸುತ್ತೆ ನನ್ನ ಸ್ಪೆಷಲೈಸೇಷನ್ ನಾಲೆಜ್ ನ ಟೆಸ್ಟ್ ಮಾಡಕ್ಕೆ. ಆವಾಗ ಸ್ಪೆಷಲೈಸೇಷನ್ ನನಗೆ ಅದ್ರ ಬಗ್ಗೆ ನಾಲೆಜ್ ಗೊತ್ತು, ಅದಕ್ಕೋಸ್ಕರ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಸ್ಪೆಷಲೈಸೇಷನ್ ಟಾಸ್ಕ್, ಒಂದು ಟೀಚಿಂಗ್ ನ ಟಾಸ್ಕ್. ಗೊತ್ತಾಯ್ತಲ್ಲ, ಟೀಚಿಂಗ್ ಎರಡನೇ ಮೀನಿಂಗ್. ಇವೆಲ್ಲ ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಬರ್ಬೋದು, ಮತ್ತೆ ನನ್ ಆಫ್ ದಿ ಅಬೋ, ಆಲ್ ಆಫ್ ದಿ ಅಬೋ, ಮತ್ತೆ ಈ ಆಪ್ಷನ್ಗಳು ಕೊಟ್ಟು A ಅಥವಾ B ಅಥವಾ B ಅಥವಾ C ಅಥವಾ D ಆ ತರ ಆಪ್ಷನ್ಗಳು ಕೊಡ್ತಾರೆ. ಪ್ರತಿಯೊಂದನ್ನು ಕೇಳ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೋದಾದ್ರೆ ಎಂಕರೇಜಿಂಗ್. ಯಾರನ್ನ ಎಂಕರೇಜ್ ಮಾಡ್ತಾರೆ? ಸ್ಟೂಡೆಂಟ್ಸ್ ನ ಎಂಕರೇಜ್ ಮಾಡ್ತಾರೆ. ಏನಕ್ಕೆ ಎಂಕರೇಜ್ ಮಾಡ್ತಾರೆ? ಲರ್ನಿಂಗ್ ಮೋರ್ ಅಂಡ್ ಮೋರ್. ಇಲ್ಲಿ ಗೊತ್ತಾಯ್ತು, ಪ್ರೊಫೆಷನಲ್ ಆಕ್ಟಿವಿಟಿ ಅಂದ್ರೆ ಒಂದು ಫಾರ್ಮಲ್ ಆಗಿ ಆಕ್ಟಿವಿಟಿ ಆಗ್ತಾ ಇದೆ ಅಂದ್ರೆ ಒಂದು ಸ್ಥಾಪನೆ ಮಾಡಿರುವ ಚೌಕಟ್ಟಿನಲ್ಲಿ ಒಂದು ಶಿಕ್ಷಣ ನಡೆಯೋದನ್ನ ನಾವು ಪ್ರೊಫೆಷನಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಪೆಷಲೈಸೇಷನ್ ಟಾಸ್ಕ್ ಬಂದು ಅಂದ್ರೆ ಅವನಿಗೆ ಅದರಲ್ಲಿ ಪರಿಣಿತ ಹೊಂದಿರಬೇಕು. ಈಗ ನಿಮಗೆ BCom ಸಬ್ಜೆಕ್ಟ್ ಅನ್ನ BCom ಟೀಚರೇ ಮಾಡ್ತಾರೆ.
BCom ಟೀಚರ್ನ ತಗೊಂಡೋಗಿ ನೀವು ಸೈನ್ಸ್ ಅವ್ರ ಹತ್ರ ಕೇಳಿದ್ರೆ ಅವ್ರು ಏನ್ ಪಾಠ ಮಾಡಕ್ಕಾಗುತ್ತೆ ಅಷ್ಟು ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಬರೋದಾದ್ರೆ ವೈ. ಈಗ ಎಂಕರೇಜಿಂಗ್ ಸ್ಟೂಡೆಂಟ್ಸ್, ಇಲ್ಲಿ ಎಂಕರೇಜ್ ಸ್ಟೂಡೆಂಟ್ಸ್ ಯಾಕೆ ಅಂದ್ರೆ ವೈ ಅಂತ ಪ್ರಶ್ನೆ ಬಂದ್ರೆ ಲರ್ನಿಂಗ್ ಯಾವುದಕ್ಕೋಸ್ಕರ, ಮುಂದೆ ಯಾವುದಕ್ಕೋಸ್ಕರ, ಮೋರ್ ಅಂಡ್ ಮೋರ್, ಯಾವ್ದಾರ ಒಂದು ವಿಷಯದ ಬಗ್ಗೆ ಮೋರ್ ಅಂಡ್ ಮೋರ್ ನ ಕಲಿಕೆ ಮಾಡುವುದಕ್ಕೆ ಎಂಕರೇಜ್ ಮಾಡ್ತಾರೆ ಟೀಚರು. ಅದನ್ನ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ತಿಳಿಸಿದ್ದಾರೆ. ಯಾವ ರೀತಿಯಲ್ಲಿ ಅವ್ರು ಎಂಕರೇಜ್ ಮಾಡ್ತಾರೆ? ಈಗ ನೀವು ಕೇಳ್ಬೋದು, ಸರ್ ನೀವು ಹೇಳ್ತಾ ಇದ್ದೀರ ಎಂಕರೇಜ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ, ಓಕೆ, ಯಾವುದು ಜಾಸ್ತಿ ಓದೋಕ್ಕೆ ಎಂಕರೇಜ್ ಮಾಡ್ತಾರೆ, ಹೇಗ್ ಮಾಡ್ತಾರೆ? ಈಗ ನಾನೇ ನಿಮ್ಗೆ ಎಂಕರೇಜ್ ಮಾಡ್ತಾ ಇದ್ದೀನಿ. ಈ ಸತಿ ನಿಮ್ಗೆ ಡಿಸೆಂಬರ್ ಮತ್ತು ಜೂನ್ನ ಇಬ್ರು ಒಟ್ಟಿಗೆ ಬರೋದ್ರಿಂದ ನಿಮಗೆ ಕಟ್ ಆಫ್ ಕಮ್ಮಿ ಹೋಗ್ಬೋದು ಈ ಸತಿ. ಅದಕ್ಕೋಸ್ಕರ ನೀವು ಸ್ಪಷ್ಟ ರೀತಿಯಿಂದ ಓದ್ಬಿಟ್ರೆ, ಈ ಸತಿ ಒಂದು ಸತಿ ಸ್ಪಷ್ಟ ರೀತಿ ಓದ್ಬಿಟ್ರೆ ನೀವು ಆರಾಮ್ಸೆ ನೆಟ್ ಅನ್ನ ಕ್ಲಿಯರ್ ಮಾಡ್ಬೋದು, GRF ನೇ ಎತ್ತಬಹುದು ಅಂತ ನಾನು ನಿಮ್ಗೆ ಎಂಕರೇಜ್ ಮಾಡ್ತಾ ಇದ್ದೀನಿ. ತಗೊಳ್ಳೋದು ಬಿಡೋದು ಸ್ಟೂಡೆಂಟ್ಸ್ ಕಡೆಯಿಂದ ಬರುತ್ತೆ. ಅದಕ್ಕೋಸ್ಕರ ಸ್ಟೂಡೆಂಟ್ ಟೀಚರ್ ಇಂಟರಾಕ್ಷನ್ ಮುಖ್ಯ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಸಕ್ಸಸ್ ಆಗಕ್ಕೆ ಅಲ್ವಾ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರೋದಾದ್ರೆ ನೆಕ್ಸ್ಟ್ ಅದೇ ಇಂಟರಾಕ್ಟಿವ್ ಪ್ರೋಸೆಸ್. ಮುಂಚೆನೆ ಹೇಳಿದೀನಿ, ಸ್ಟೂಡೆಂಟ್ ಟೀಚರ್ ಇಂಟ್ರಾಕ್ಷನ್ ಇರಲೇಬೇಕು. ಒಂದು ಟೀಚಿಂಗ್ ಯಶಸ್ವಿ ಆಗೋದಕ್ಕೆ ಸ್ಟೂಡೆಂಟ್ಸ್ ಮತ್ತು ಟೀಚರ್ನ ರಿಲೇಶನ್ಶಿಪ್ ಇರಬೇಕು. ಜಸ್ಟ್ ಆಸ್ ಮದರ್ ಅಂಡ್ ಸನ್ ಅಂದ್ರೆ ಒಬ್ಬ ಮದರ್ ಸನ್ಗೆ ಏನ್ ಹೇಳ್ಕೊಡ್ತಾರೆ, ಈ ಮಾರ್ಗದಲ್ಲಿ ನಡಿ ಮಗನೇ, ನೀನು ಎಲ್ಲೂ ಅತ್ತಿತ್ತ ಹೋಗ್ಬೇಡ. ಅದನ್ನ ಸ್ಪಷ್ಟ ರೀತಿಯಿಂದ ಕೇಳ್ತಾರೆ ಮಗ, ಒಂದು ಹಂತದವರೆಗೂ ಕೇಳ್ತಾರೆ. ಅದು ಟೀಚರ್ ಮತ್ತು ಸ್ಟೂಡೆಂಟ್ಸ್ ನಡುವೆ ಆ ಇಂಟರಾಕ್ಷನ್ ಬರಬೇಕು. ಅದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಜ್ಞಾಪನ ಇಟ್ಕೊಳ್ಳಿ, ಇದ್ರಲ್ಲಿ ಬಂದೇ ಬರುತ್ತೆ, ಪ್ರತಿ ಒಂದು ಎಕ್ಸಾಮಲ್ಲೂ ಬರುತ್ತೆ. ನೀವು KSET ಅಲ್ಲೂ ಬಂದಿದೆ ಹಲವಾರು ಸತಿ. ಅದಕ್ಕೋಸ್ಕರ ಆಮೇಲೆ ನೆಕ್ಸ್ಟ್ ಪ್ರೊವೈಡ್ ಫಾರ್ಮಲ್ ಅಂಡ್ ಆಸ್ ವೆಲ್ ಆಸ್ ಇನ್ಫಾರ್ಮಲ್ ಎಜುಕೇಶನ್. ಐದನೇ ಕ್ಯಾರೆಕ್ಟರಿಸ್ಟಿಕ್ಸ್ ಗೆ ಬರೋದಾದ್ರೆ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ನ ಎಜುಕೇಶನ್ ನ ಕೊಡುತ್ತೆ. ಫಾರ್ಮಲ್ ಅಂದ್ರೆ ನಿಮ್ಗೆ ಮುಂಚೆ ಹೇಳಿದೀನಿ, ಒಂದು ಚೌಕಟ್ಟಿನಲ್ಲಿ ಕಲಿಸುವುದನ್ನ ಫಾರ್ಮಲ್ ಎಜುಕೇಶನ್ ಅಂತಾರೆ. ಅದು ಸಚ್ ಆಸ್ ಕಾಲೇಜ್, ಸ್ಕೂಲ್, ಇನ್ಸ್ಟಿಟ್ಯೂಷನ್ ಅಂಡ್ ನೆಕ್ಸ್ಟ್ ಯೂನಿವರ್ಸಿಟಿಗೆ ಬರೋದ ಇನ್ಫಾರ್ಮಲ್ ಎಜುಕೇಶನ್. ಈಗ ಒಬ್ಬ ಸ್ಟೂಡೆಂಟ್ಗೆ ನಾನು ಪಾಠ ಮಾಡಿ ಕಾಲೇಜಿಂದ ಆಚೆ ಹೋದ್ಮೇಲೆ ಮುಗ್ದಿಲ್ಲ, ಅವನಿಗೆ ನಾವು ಇನ್ಫಾರ್ಮಲ್ ಎಜುಕೇಶನ್ ಕೊಡ್ಬೇಕಾಗುತ್ತೆ. ಅವನ ಕಮ್ಯುನಿಕೇಶನ್ ಸ್ಕಿಲ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಮತ್ತೆ ಪ್ರಪಂಚದ ಜೊತೆ ಹೇಗೆ ಅವನು ವ್ಯವಹರಿಸಬಹುದು, ಅದನ್ನೆಲ್ಲ ಹೇಳ್ಕೊಡೋದು ಒಂದು ಟೀಚಿಂಗ್ ನ ಚೌಕಟ್ಟಿನಲ್ಲಿ ಬರುತ್ತೆ. ಅದು ಕರ್ತವ್ಯ. ಅಂದ್ರೆ ನಮ್ಮ ಮಗ ಅನ್ಕೊಂಡಾಗ ಅದನ್ನ ಮಾಡ್ತಾರೆ ಅವರು. ಅಷ್ಟಾದ್ರೆ ಲಾಸ್ಟ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ಇನ್ನು ಹಲವಾರು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಇಲ್ಲಿ 6 ಮಾತ್ರ ಲಿಸ್ಟ್ ಮಾಡಿದ್ದೀನಿ. ಟೀಚಿಂಗ್ ಇಸ್ ಎ ಟೂಲ್ ಅಂದ್ರೆ ಒಂದು ಸಾಧನ. ಯಾವುದಕ್ಕೆ? ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಅಡ್ಜಸ್ಟ್. ಯಾವುದಕ್ಕೆ ಅಂತ ಹೇಳ್ತಾ ಇದ್ರೆ ಅಡ್ಜಸ್ಟ್ ದೆಮ್ ಇನ್ ಸೊಸೈಟಿ ಅಂಡ್ ಎನ್ವಿರಾನ್ಮೆಂಟ್. ನಿಮ್ಗೆ ಇನ್ಫಾರ್ಮಲ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ, ಒಬ್ಬ ಸ್ಟೂಡೆಂಟ್ಸ್ಗೆ ಫಾರ್ಮಲ್ ಎಜುಕೇಶನ್ ಅಲ್ಲದೆ ಒಂದು ಸೊಸೈಟಿ ನಡುವೆ ಹೇಗೆ ಇಂಟ್ರಾಕ್ಷನ್ ಮಾಡಬಹುದು ಅಂತ ಹೇಳ್ಕೊಡ್ತಾರೆ ಅಂತ ಹೇಳಿದೆ. ಅದು ಇಲ್ಲಿ ಬಂತು ನೋಡಿ. ಟೀಚಿಂಗ್ ಈಸ್ ಎ ಟೂಲ್ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಅಡ್ಜಸ್ಟ್ ದೆಮ್ ಇನ್ ಸೊಸೈಟಿ ಆರ್ ಆರ್ಗನೈಸ್ ಎನ್ವಿರಾನ್ಮೆಂಟ್. ಅಂದ್ರೆ ಅವನಿಗೆ ಒಂದು ಬಿಹೇವಿಯರ್ ನ ಹೇಳ್ಕೊಡುತ್ತೆ. ನಮಗೆ ಒಂದು ಜ್ಞಾನ ಬಂದ್ರೆ ಅದೇ ಹೇಳ್ಕೊಟ್ಬಿಡುತ್ತೆ ನಮ್ಗೆ, ಏನಂತ ಹೇಗೆ ವ್ಯವಹರಿಸಬೇಕು, ಯಾರ ನಡುವೆ ಏನು ಮಾತಾಡಬೇಕು ಅಂತ ಹೇಳ್ಕೊಡುತ್ತೆ. ಆ ನಾಲೆಡ್ಜ್ ಕೊಡ್ತಾರಲ್ಲ
ಅವರನ್ನ ಟೀಚರ್ ಅಂದರೆ ಅದ್ರ ಪ್ರೋಸೆಸ್ಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಲಿಸ್ಟ್ ಮಾಡ್ಕೊಬಿಡಿ. ಬಂದೇ ಬರುತ್ತೆ ಈ ಸತಿ ಕ್ವಶನ್. ಪಟ್ಟನ್ ಆಗ್ತಾ ಇರ್ಬೇಕು, ಪಟ್ಟನಗೆ 2 ಮಾರ್ಕ್ಸ್ ಜೋಬಲ್ಲಿ ಇರ್ಬೇಕು. ನಿಮ್ಗೆ ಗೊತ್ತೇ ಇದೆ, ಪಟ್ಟನಂಗೆ ಹಾಕಿ 2 ಮಾರ್ಕ್ಸ್ ಜೋಬಲ್ ತಂದ್ರೆ 2 ಮಾರ್ಕ್ಸ್ ಅಲ್ಲಿ ನಿಮ್ಮ ಕಟ್ ಆಫ್ ವೇರಿ ಆಗ್ಬೋದು. ಆಮೇಲೆ ನಿಮ್ಗೆ 2 ಮಾರ್ಕ್ಸ್ ಅಲ್ಲಿ ಕ್ಲಿಯರ್ ಆಗೋ ಚಾನ್ಸಸ್ ಕೂಡ ಬಹಳ ಇದೆ. ಅದಕ್ಕೋಸ್ಕರ ಇದು ಹೆಲ್ಪ್ಫುಲ್. ನಾನು ಸುಮ್ಮನೆ ಮಾಡ್ತಾ ಇಲ್ಲ, ಹೆಲ್ಪ್ಫುಲ್ ಆಗೋದನ್ನೇ ಮಾಡೋದು. ಅದಕ್ಕೋಸ್ಕರ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ವಿಡಿಯೋಗಳನ್ನ. ನೆಕ್ಸ್ಟ್ ಬರೋದಾದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಯ್ತು. ಈಗ ಆಬ್ಜೆಕ್ಟಿವ್ ನ ನೋಡೋಣ. ಅಂದ್ರೆ ಅದು ಏನಕ್ಕೆ, ಈಗ ಟೀಚಿಂಗ್ ಆಪ್ಟಿಟ್ಯೂಡ್ ನ ಆಬ್ಜೆಕ್ಟಿವ್ಸ್ ಅಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ನ ಏಕೆ ಕಲಿಬೇಕು ಅಲ್ವಾ? ಈಗ ಟೀಚಿಂಗ್ ಆಪ್ಟಿಟ್ಯೂಡ್ ನ ವಸ್ತುನಿಷ್ಠೆಯನ್ನ ನೋಡಿದವು, ಅಂದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅದ್ರ ಏನೇನು ಸಾಧಕ ಬಾಧಕಗಳನ್ನ ನೋಡಿದವು. ಈಗ ಬರೋದಾದ್ರೆ ನಾವು ಟೀಚಿಂಗ್ ನ ಆಬ್ಜೆಕ್ಟಿವ್ ಬರೋದಾದ್ರೆ ಫಸ್ಟ್ ಬರೋದಾದ್ರೆ ಟು ಶೇಪ್ ಬಿಹೇವಿಯರ್ ಅಂಡ್ ಕಂಡಕ್ಟ್ ಆರ್ ಕಾಂಟ್ಯಾಕ್ಟ್ ಕಂಡಕ್ಟ್. ಈಗ ನೋಡಿ, ಇದನ್ನ ಈ ಪ್ರಶ್ನೆನ ನಿಮ್ಗೆ ಈ ಸರಿನೂ ಕೇಳಿದ್ರು. ಟು ಶೇಪ್ ಆಬ್ಜೆಕ್ಟಿವ್ ಒಂದು ಇಷ್ಟು ಆಬ್ಜೆಕ್ಟಿವ್ ನ ಲಿಸ್ಟ್ ಮಾಡಿದ್ರು, ಅದ್ರಾಗ ಇದು ಇತ್ತು ಟು ಶೇಪ್ ಬಿಹೇವಿಯರ್ ಅಂಡ್ ಕಂಡಕ್ಟ್. ಅಂದ್ರೆ ಈಗ ಒಂದು ಟೀಚರ್ ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಸ್ಟೂಡೆಂಟ್ಸ್ಗೆ ಕಲಿಸ್ತಾನೆ, ಅವನು ಯಾವ ರೀತಿ ವ್ಯವಹರಿಸಬೇಕು, ಮತ್ತೆ ಯಾವ ರೀತಿ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಇರಬೇಕು, ಮತ್ತೆ ಅವನು ಯಾವ ರೀತಿ ವ್ಯವಹರಿಸಬೇಕು ಅಂತ ಕಲಿಸ್ತಾರೆ. ನೆಕ್ಸ್ಟ್ ಬರೋದಾದ್ರೆ ಟು ಇಂಪ್ರೂವ್ ಲರ್ನಿಂಗ್ ಸ್ಕಿಲ್ ಆಫ್ ಸ್ಟೂಡೆಂಟ್. ಇದನ್ನ ನೀವು ಬರ್ದಿಕೊಳ್ಳಿ ನೋಟ್ಸ್ಗಳು, ಇದು ಓದಿದ್ರೆ ಸಾಕು ಪೇಪರ್ ಒನ್ಗೆ. ಅದಕ್ಕೋಸ್ಕರ ಈಗ ನೋಡಿ, ಟು ಇಂಪ್ರೂವ್ ಲರ್ನಿಂಗ್ ಸ್ಕಿಲ್ ಆಫ್ ದಿ ಸ್ಟೂಡೆಂಟ್ಸ್ ಅಂದ್ರೆ ಒಂದು ವ್ಯಕ್ತಿನ ಅವನ ಓದುವ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡುತ್ತೆ ಟೀಚಿಂಗ್ ಅನ್ನೋದು, ಟೀಚಿಂಗ್ ಆಪ್ಟಿಟ್ಯೂಡ್ ಅನ್ನೋದು. ಅಂದ್ರೆ ಈಗ ನೋಡಿ, ಒಬ್ಬ ಈಗ ದ ಪೀಪಲ್ ಒಂದು ಸೇಯಿಂಗ್ ಇದೆ, ದ ಪೀಪಲ್ ಹೂ ಲರ್ನ್ಸ್ ಮೋರ್ ಯೂಸ್ ದೇರ್ ಬ್ರೈನ್ ಟು ಲರ್ನ್ ಲೀವ್ ದ ಲೇಸಿನೆಸ್. ಅಂದ್ರೆ ಒಬ್ಬ ಜಾಸ್ತಿ ಓದ್ತಾ ಇರ್ತಾನೆ, ಅವನ ಬ್ರೈನ್ ನ ನಾವು ಯೂಸ್ ಮಾಡ್ಕೊಂಡ್ರೆ ನಮಗೂ ಕೂಡ ಓದುವ ಅಭ್ಯಾಸ ಬೆಳೆಯುತ್ತೆ. ಅದನ್ನ ಹೇಗೆ ಬೆಳೆಸೋದು ಅಂದ್ರೆ ಟು ಡಿಟೆಕ್ಟ್ ದ ಎರರ್ ಇನ್ ದ ಸ್ಟೇಟ್ಮೆಂಟ್. ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಎರರ್ ಇರುತ್ತೆ, ಅದನ್ನ ನೀವು ಡಿಟೆಕ್ಟ್ ಮಾಡಿದ್ರೆ, ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಡಿಟೆಕ್ಟ್ ಮಾಡಿದ್ರೆ ನಿಮ್ಮ ಲರ್ನಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಇನ್ನೊಂದು ಏನ್ ಹೇಳ್ತಾನೆ ಅಂದ್ರೆ ಕ್ಲಾಸಿಫೈಡ್ ದ ಫ್ಯಾಕ್ಟ್ ದ ಈವೆಂಟ್ ಅಂಡ್ ಟರ್ಮ್ಸ್ ಅಂಡ್ ಕಾನ್ಸೆಪ್ಟ್. ಅಂದ್ರೆ ಕ್ಲಾರಿಫೈ ಮಾಡ್ಕೋಬೇಕು ನೀವು, ಅದರಲ್ಲೇ ಅಲ್ಲೇ ಕ್ಲಾರಿಫೈ ಮಾಡ್ಕೊಂಡ್ರೆ ನಿಮ್ಮ ಲರ್ನಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಹೆಂಗೆ ಅಂದ್ರೆ ಈಗ ಮ್ಯಾಥ್ಸ್ ಅಲ್ಲಿ ಒಂದು ಫಾರ್ಮುಲಾ ಅರ್ಥ ಆಗಿಲ್ಲ, ನೀವು ಹೋಗ್ತೀರಾ, ಸರ್ ನನಗೆ ಇದು ಅರ್ಥ ಆಗಿಲ್ಲ, ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಓ ನಾನು ಕಲಿತೆ, ನನ್ನ ಲರ್ನಿಂಗ್ ಸ್ಕಿಲ್ ಇಂಪ್ರೂವ್ ಆಯ್ತು ಅದನ್ನ ಕಲಿಯೋದ್ರಲ್ಲಿ ಅಂತ ಅನ್ಸುತ್ತೆ. ನೆಕ್ಸ್ಟ್ ಬರೋದಾದ್ರೆ ಐಡೆಂಟಿಫೈ ಅ ರಿಲೇಶನ್ಶಿಪ್ ವಿತ್ ಕಾಸ್ ಅಂಡ್ ಎಫೆಕ್ಟ್. ಲರ್ನಿಂಗ್ ಸ್ಕಿಲ್ ನ ಇನ್ನೊಂದು ಮೂಲ ಏನು ಅಂದ್ರೆ ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು, ಕಾಸ್ ಅಂಡ್ ಎಫೆಕ್ಟ್. ಅಂದ್ರೆ ಕಾರಣ ಏನು, ಅದ್ರ ಎಫೆಕ್ಟ್ ಏನು, ಅಂದ್ರೆ ಅದರ ಪರಿಣಾಮ ಏನು ಅಂತ ಕಲ್ತ್ಕೊಂಡ್ರೆ ನಮ್ಗೆ ಉತ್ಸಾಹ ಬರುತ್ತೆ, ನಾವು ಕಲಿಬೇಕು ಮುಂದಕ್ಕೆ ಅಂತ. ಆಯ್ತಾ? ನೆಕ್ಸ್ಟ್ ಆಬ್ಜೆಕ್ಟಿವ್ಗೆ ಬರೋದಾದ್ರೆ ಕ್ರಿಯೇಟಿವ್ ಇಂಟ್ರೆಸ್ಟ್. ಇದು ಇತ್ತು ಲರ್ನಿಂಗ್ ಆಬ್ಜೆಕ್ಟಿವ್ ಅಲ್ಲಿ, ಕ್ರಿಯೇಟ್ ದ ಇಂಟ್ರೆಸ್ಟ್ ಇನ್ ಸ್ಟಡಿ. ಈಗ ನೋಡಿ, ಇಂಟ್ರೆಸ್ಟ್ ನ ಉತ್ಪತ್ತಿ ಮಾಡುತ್ತೆ, ನಿಮ್ಗೆ ಗೊತ್ತಿಲ್ಲದೆ ಉತ್ಪತ್ತಿ ಮಾಡುತ್ತೆ. ಈಗ ನೋಡಿ, ಒಬ್ಬ ವಿದ್ಯಾರ್ಥಿಗೆ ಒಂದು ಬುಕ್ ಅನ್ನ ಕೊಡಿ, ಅವನಿಗೆ ಓದಕ್ಕೆ ಹೇಳಿ, ಹಿಸ್ಟ್ರಿ ಬುಕ್ ಫಾರ್ ಎಕ್ಸಾಂಪಲ್, ಹಿಸ್ಟ್ರಿ ಬುಕ್ ಅನ್ನ ಕೊಡಿ, ಅವನಿಗೆ ಓದಕ್ಕೆ ಹೇಳಿ, ನಿದ್ದೆ ಆಟೋಮೆಟಿಕ್ ಆಗಿ ಬರುತ್ತೆ. ಹಿಂಗೆ
ಅವ್ರಿಗೆ ಒಂದು ಪೇಜು ಎಸ್ಸೆ ಬರೆಯೋಕ್ಕೆ, ಅದೇ ಹಿಸ್ಟ್ರಿನ ಎಸ್ಸೆ ಬರೆಯೋಕ್ಕೆ ಹೇಳಿ, ಅವನು ಬರೀತಾನೆ. ಬರ್ದಿದ ತಕ್ಷಣ ಅದರಲ್ಲಿ ಒಂದು 10 ವರ್ಡನ್ನ ಕಂಪಲ್ಸರಿ ಕಲ್ತಿರ್ತಾರೆ. ನೀವು ಟ್ರೈ ಮಾಡಿ. ಅದನ್ನು ಹೇಗಂದ್ರೆ ರೈಟ್ ಎ ಆರ್ಟಿಕಲ್ ರಿಲೇಟೆಡ್ ಟಾಪಿಕ್, ಅಂದ್ರೆ ಈಗ ಹಿಸ್ಟ್ರಿ ತಗೊಂಡ್ರೆ ಹಿಸ್ಟ್ರಿಯಲ್ಲಿ ರಿಲೇಟೆಡ್ ಟಾಪಿಕ್ ಅನ್ನ ನೀವು ಬರೆದ್ರೆ ನಿಮ್ಗೆ ಆಟೋಮೆಟಿಕಲಿ ಆ ಹಿಸ್ಟ್ರಿ ಟಾಪಿಕ್ ಮೈಂಡಲ್ಲಿ ಹೋಗುತ್ತೆ. ಎಲ್ಲಿ ನಿಮ್ಗೆ ಬೇಜಾರಾಗುತ್ತೋ ಬರೆಯಕ್ಕೆ ಕೂತ್ಕೊಂಡ್ಬಿಡಿ. ಆ ಬರೀತಾ ನಿಮ್ಗೆ ಒಳಗೆ ಜ್ಞಾನ ಹೋಗ್ತಾ ಇರುತ್ತೆ. ಪ್ರಾಕ್ಟೀಸ್ ಹಿಸ್ಟಾರಿಕಲ್ ಡ್ರಾಮಾ ಆರ್ ಅಬ್ಜೆಕ್ಟಿವ್, ಅಂದ್ರೆ ಹಿಸ್ಟಾರಿಕಲ್ ಡ್ರಾಮಾ ಅಥವಾ ಏನೋ ಹಿಸ್ಟಾರಿಕಲ್ ಈಗ ಫಾರ್ಮುಲಾ ತಗೊಳ್ಳೋದ್ರೆ ಮ್ಯಾಥಮೆಟಿಕ್ಸ್, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ಕುತ್ಕೊಂಡ್ಬಿಡುತ್ತೆ ಮೈಂಡಲ್ಲಿ. ಆಮೇಲೆ ನೆಕ್ಸ್ಟ್ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂದ್ರೆ ರೀಡ್. ಯಾವುದೇ ಒಂದು ವಸ್ತುನ ಬಾರಿ ಓದ್ತಾ ಇದ್ರೆ ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ. ಪ್ರಾಕ್ಟೀಸ್ 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 ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ. ಇದು ಇನ್ನೊಂದು ಕ್ರಿಯೇಟಿವ್ ಇಂಟ್ರೆಸ್ಟ್ ಇನ್ ಸ್ಟಡಿಂಗ್ ಅಥವಾ ಸ್ಟಡಿ, ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಆಪ್ಟಿಟ್ಯೂಡ್. ನೆಕ್ಸ್ಟ್ ಬರೋದಾದ್ರೆ ಡೆವಲಪಿಂಗ್ ಆಟಿಟ್ಯೂಡ್. ಆಟಿಟ್ಯೂಡ್ನ ಡೆವಲಪ್ ಮಾಡೋದು. ಈಗ ಒಂದು ಅವಲೇ ಹೇಳಿದ್ರೆ ಆಟಿಟ್ಯೂಡ್ ಬಹಳ ಮುಖ್ಯ. ನಿಮ್ಮ ಸ್ಟೂಡೆಂಟ್ ಲೈಫಲ್ಲಿ ಬಹಳ ಆಟಿಟ್ಯೂಡ್ ಅನ್ನೋದು ಬಹಳ ಮಹತ್ವಪೂರ್ಣವಾಗುತ್ತೆ. ಅದನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಟೀಚಿಂಗ್ ಆಪ್ಟಿಟ್ಯೂಡ್. ಹೇಗೆ? ಟು ನೋ ಅಬೌಟ್ ಅದರ್ ರಿಲಿಜನ್ ಆರ್ ಬಿಲೀಫ್. ಅಂದ್ರೆ ಈಗ ಆಟಿಟ್ಯೂಡ್ ಅಲ್ಲಿ ನನಗೆ ಒಬ್ಬನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ನನ್ನ ಸ್ನೇಹಿತರ ರಿಲಿಜನ್ ಅಥವಾ ಬೇರೆಯವರ ಅವ್ರನ್ನೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಅದು ಕಲಿಸುತ್ತೆ ಆಟಿಟ್ಯೂಡ್ ಅಲ್ಲಿ. ಟು ಶೋ ದ ರೆಸ್ಪೆಕ್ಟ್ ಟುವರ್ಡ್ಸ್ ಅದರ್ ಪೀಪಲ್ ಆಫ್ ವೇ ಆಫ್ ದ ಲೈಫ್ ಅಂಡ್ ಐಡಿಯಾಸ್. ಅಂದ್ರೆ ಈಗ ನನ್ನ ಒಂದು ಐಡಿಯಾ ಇದೆ, ಅದಕ್ಕೂ ಕೂಡ ನಾನು ಅಷ್ಟೇ ಪ್ರಮಾಣದ ಒತ್ತು ಕೊಡಬೇಕಾಗುತ್ತೆ. ಅವನ ಐಡಿಯಾ ಬೆಸ್ಟು, ಅವನ ಐಡಿಯಾ ಬೆಸ್ಟು ಆ ಥರ ಬಿಹೇವ್ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಕೂಡ ಅದೇ ಆದ ಇದು ಇಂಪಾರ್ಟೆನ್ಸ್ ಇರುತ್ತೆ, ನಾವು ಕೊಡಲೇಬೇಕಾಗುತ್ತೆ. ಇದು ಡೆವಲಪ್ಮೆಂಟ್ ಆಫ್ ಆಟಿಟ್ಯೂಡ್ಗೆ ಬರೋದು. ಎಸ್ಟಾಬ್ಲಿಷ್ ದ ರಿಲೇಶನ್ಶಿಪ್ ವಿತ್ ಅದರ್ ಪೀಪಲ್. ಈಗ ಸ್ನೇಹಿತರಿಲ್ಲದೆ ಜೀವನ ಇಲ್ಲ ಅಂತ ಸಾಕಷ್ಟು ಕೇಳಿರ್ತೀರ. ಆ ಆಟಿಟ್ಯೂಡ್ನ ಬೆಳೆಸುತ್ತೆ ಎಲ್ಲಿ? ಟೀಚಿಂಗ್ ಅಲ್ಲಿ. ಈಗ ಒಂದು ಸ್ಕೂಲ್ನ ತಗೊಳ್ಳೋದಾದ್ರೆ ಅಲ್ಲಿ ಯಾರನ್ನೋ ಒಬ್ರು ಸ್ನೇಹಿತ ಮಾಡ್ಕೊತೀರ ಅಲ್ವಾ? ಅದು ಏನು ಮಾಡುತ್ತೆ? ಅದು ಎಲ್ಲಿಂದ ಬರುತ್ತೆ? ಟೀಚಿಂಗ್ ಇಂದ ಬರುತ್ತೆ. ಹೇಗೆ ಅಂದ್ರೆ ಈಗ ಒಂದು ನೋಟ್ಸ್ ಬರ್ಸಕ್ ಕಳಿಸಿರ್ತಾರೆ ನಿಮ್ಮ ಟೀಚರ್. ಆ ನೋಟ್ಸ್ನ ನಿಮ್ಮ ಸ್ನೇಹಿತ ಒಬ್ಬ ಯಾರೋ ಸ್ನೇಹಿತನ ನಿಮ್ಮ ಪಕ್ಕದವನ ಬರೆದಿರ್ತಾನೆ. ಆಟೋಮೆಟಿಕ್ ಆಗಿ ನೀವು ಅವನ ಹತ್ರ ಹೋಗಿ ಕೇಳ್ತೀರಾ, ಆವಾಗ ಸ್ನೇಹ ಬೆಳೆಯುತ್ತೆ. ಡೆವಲಪ್ಮೆಂಟ್ ಆಫ್ ಆಟಿಟ್ಯೂಡ್ ಆಯ್ತಾ? ಟೀಚಿಂಗ್ ಆಪ್ಟಿಟ್ಯೂಡ್ ಏನು ನಿಮ್ಗೆ ಅಲ್ಲಿ ಎಸ್ಟಾಬ್ಲಿಷ್ ಮಾಡುತ್ತೆ. ಇವತ್ತೇನೇನು ಕಲ್ತೋ? ಆಬ್ಜೆಕ್ಟಿವ್ ಕಲ್ತೋ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಕಲ್ತೋ. ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬರುತ್ತಾ ಇರುತ್ತೆ, ನೀವು ನೋಡಿ. ಈಗ ಫಸ್ಟ್ ಇದರಲ್ಲಿ ನಿಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಲ್ಲಿ ಫಸ್ಟ್ ಯೂನಿಟ್ ಮುಗ್ದಿದೆ, ಇನ್ನು ಹಲವಾರು ಯೂನಿಟ್ ಇದೆ, ಒಂದೊಂದಾಗಿ ಬರ್ತಾ ಹೋಗ್ತದೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರು ಕೂಡ ಈ ಟಾಪಿಕ್ನ ಕಲೀಲಿ. ಮತ್ತೆ ನಮ್ಮ ಟಾರ್ಗೆಟ್ ಏನಿದೆ? 50ಕ್ಕೆ 40 ಕರೆಕ್ಟ್ ಆಗಬೇಕು ಪೇಪರ್ 1 ಅಲ್ಲಿ. ನಿಮಗೆ ಕೆಸೆಟ್ ತಗೊಳ್ಳಿ ಅಥವಾ ನೆಟ್ ತಗೊಳ್ಳಿ, UGC ನೆಟ್ ತಗೊಳ್ಳಿ, ಇದರಲ್ಲಿ ಕ್ಲಿಯರ್ ಆಗಬೇಕು. 50ಕ್ಕೆ 40 ಅಟ್ಲೀಸ್ಟ್ ಕ್ಲಿಯರ್ ಆಗಬೇಕು. ಅದು ನಮ್ಮ ಟಾರ್ಗೆಟು. ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದೀವಿ. ನಮಗೆ ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತಿರ್ತೀನಿ. ಮತ್ತೆ ಪ್ಲೇ ಲಿಸ್ಟ್ ಇರುತ್ತೆ UGC ನೆಟ್ ಅಂಡ್ ಕೆಸೆಟ್ ಅಂತ, ಅಲ್ಲಿ ಚೆಕ್ಔಟ್ ಮಾಡಿ, ಮತ್ತೆ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿರ್ತೀನಿ. ಬುಕ್ಕು ಬೇಕು ಅಂದ್ರೆ ಬುಕ್ಕು ಅಲ್ಲಿ ಪರ್ಚೇಸ್ ಮಾಡ್ಬೋದು ನೀವು ಅಲ್ಲಿಂದ. UGC ನೆಟ್ ಬುಕ್ಗಳನ್ನ, ಅದಕ್ಕೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ, ಅಲ್ಲೂ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ. ನಾನು ಯಾವಾಗ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ. ಧನ್ಯವಾದಗಳು. ಈ ವಿಡಿಯೋನ ನೋಡಿದ್ದಕ್ಕೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.